ಸರ್ ಸರ್ಕಾರನೇ ಇದು ಹ್ಯಾಂಡ್ಲ್ ಮಾಡಿ ಕಮಿಷನ್ ಬೇಸಿಕ್ಕೋ ಇಲ್ಲ ಅಂದರೆ ಸಬ್ಸ್ಕ್ರೈಬರ್ ಎಲ್ಲ ತಗೊಂತೀವಿ ಅಂದ್ರೂ ನಮ್ಮ ಸಂತೋಷನೇ ಸರ್. ಯಾಕೆಂದರೆ ನಮಗೆ ಸರ್ಕಾರಕ್ಕೆ ಕೊಡೋಕೆ ನಮಗೇನು ಬೇಜಾರಿಲ್ಲ ಸರ್. ಬಿಟ್ಟು ಓಲಾ ಊಬರ್ ತಂತ್ರಗಾರಿಕೆಯಲ್ಲಿ ನಮ್ಮದು ಒಂದು ಆ್ಯಪ್ ಇದೆ, ಇದರಲ್ಲೇ ಗೂಗಲ್ ನೋಡ್ಕೊಂಡು ಹೋಗಿ ಅಂದರೆ ನಮಗೆ GPS ಅಲ್ಲಿ ರನ್ ಆಗುವಂತಹ ಈ ವ್ಯವಸ್ಥೆ ಬಿಲ್ಕುಲ್ ನಮ್ಗೆ ಇಷ್ಟನೇ ಇಲ್ಲ. ಅದು ಬಂದರೂ ಕೂಡ ವೇಸ್ಟೇ. ಇನ್ನೊಂದು, ಈಗ ಮೊನ್ನೆ ಅಮಿತ್ ಶಾ ಅವರು ಹೇಳಿದ್ರು ನಾವೇ ಒಂದು ಗೌರ್ಮೆಂಟ್ ಕಡೆಯಿಂದ ಆಧಾರಿತ ಓಲಾ ಊಬರ್ ಥರ ನಾವು ಒಂದು ಸೇವೆ ಒದಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ನಿಮಗೆ ಎಷ್ಟು ಅನುಕೂಲ ಆಗ್ಬೋದು, ಈಗ ಬೇರೆ ಕಂಪ್ನಿಗಳಿಗೆ ಎಷ್ಟು ಅನಾನುಕೂಲ ಆಗ್ಬೋದು? ಸರ್, ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವರು ಹೇಳೋ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಓಲಾ ಊಬರ್ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಸರ್ಕಾರನೇ ಎಂಪ್ಲಾಯ್ಮೆಂಟ್ನ ಸೃಷ್ಟಿ ಮಾಡಿ ಸರ್ಕಾರನೇ ಕೆಲಸಗಾರಗಳನ್ನ ಆಯ್ಕೆ ಮಾಡಿಕೊಂಡು ಅವನು ಕೇಂದ್ರ ಸರ್ಕಾರದ ಕೆಲಸಗಾರನ ಇಲ್ಲ ರಾಜ್ಯ ಸರ್ಕಾರದ ಎಂಪ್ಲಾಯ ಅನ್ನೋ ರೀತಿಲೆಲ್ಲ ಟೀಮ್ನ ಕಟ್ಟಿ ಅದಕ್ಕೆ ಆದ ಒಂದು ಟೆಕ್ನಾಲಜಿ ಆಫೀಸ್ಗಳನ್ನೆಲ್ಲ ಸೃಷ್ಟಿ ಮಾಡಿ ಇದನ್ನು ಖಂಡಿತ ಮಾಡಲ್ಲ ಸರ್. ಇದು ನನ್ನ ಪ್ರಕಾರ ಯಾರಾದರೂ ಬಂಡವಾಳಶಾಹಿಗಳು ಅಂತ ಯಾರಿದ್ದಾರೆ, ಈ ಉದಾಹರಣೆಗೆ ರಿಲಯನ್ಸ್, ಅಂಬಾನಿ ಗ್ರೂಪ್ಸು ಇಲ್ಲ ಇನ್ನೂ ಯಾರಾದರೂ ಇದ್ದೇ ಇರ್ತಾರೆ, ಅಂಥವ್ರಿಗೇನಾದರೂ ಟೆಂಡರ್ಗಳನ್ನ ಕೊಟ್ಟು ಇದು ಸರ್ಕಾರ ಸ್ವಾಮ್ಯದಲ್ಲಿ ಇರೋ ಅಂಥದ್ದೋ ಇಲ್ಲ ಸರ್ಕಾರದ ಒಡಂಬಡಿಕೆ ಏನೋ ಒಂದು ಅದಕ್ಕೊಂದು ಹೆಸರನ್ನ ಕೊಟ್ಟು ಈ ರೀತಿಲಿ ಏನಾದರೂ ಮಾಡ್ಬೋದೇ ಹೊರತು ಸರ್ಕಾರನೇ ಇದರಲ್ಲಿ ಇನ್ವಾಲ್ವ್ ಆಗುವಂಥ ರೀತಿಯಲ್ಲಿ ಖಂಡಿತ ಮಾಡಲ್ಲ ಸರ್. ಯಾಕೆಂದರೆ ನಾವು ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರುಗಳು, ಪ್ರತಿಯೊಬ್ಬ ಮಿನಿಸ್ಟ್ರುಗಳು ಯಾರೆಲ್ಲ ಸಚಿವರಾಗಿ ಬಂದಿದ್ದಾರೆ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಈಗಲೂ ದಾಖಲೆಗಳೆಲ್ಲ ಇದ್ದಾವೆ. ನಾವು ಕೂಡ ರಾಜ್ಯ ಸರ್ಕಾರದ ವತಿಯಿಂದ ಓಲಾ ಊಬರ್ ಮಾದರಿಯಲ್ಲಿ ಆ್ಯಪ್ ಬಿಡ್ತೀವಿ, ನಾವು ಸರ್ಕಾರದ ವತಿಯಿಂದ ಟ್ಯಾಕ್ಸಿ ಲಾಂಚ್ ಮಾಡ್ತೀವಿ, ಸರ್ಕಾರ ಇದನ್ನು ನಿರ್ವಹಣೆ ಮಾಡುತ್ತೆ ಅಂತೆಲ್ಲ ಬರೀ ಹೇಳ್ಬಿಟ್ಟು ಹೋಗಿದ್ದಾರೆ ಹೊರತು ಇದು ಯಾವುದೂ ಮಾಡಿಲ್ಲ. ಇದನ್ನು ನಾವು ಕೂಡ ಅಧಿಕಾರಿಗಳ ಹತ್ರ ಕೇಳಿದ್ದೀವಿ. ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ರಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ ಸೋಮಶೇಖರ್ ಅವರೇ, ನಾವು ಯಾವುದೇ ಕಾರಣಕ್ಕೂ ಮಾಡೋದೇ ಇಲ್ಲ. ನಮ್ಮಲ್ಲಿ ಆ ರೀತಿಲಿ ರಿಸ್ಕು ತೊಗೊಂಡು ಕೆಲಸ ಮಾಡೋ ಅಂಥದ್ದು ನಮ್ಗೆ ಇಲ್ಲಕ್ಕೂ ಇಲ್ಲ ಅನ್ನೋ ರೀತಿಲಿ ಅಧಿಕಾರಿಗಳೆಲ್ಲ ಹೇಳಿರೋದ್ರಿಂದ ನಮಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಸರ್ಕಾರದ ವತಿಯಿಂದ ಅಂತ ಹೇಳಿರೋದ್ರಲ್ಲಿ 100ಕ್ಕೆ 90% ಅದು ಇಲ್ಲ ಅನ್ನೋದೇ ನಮ್ಮ ಒಂದು ಅನಿಸಿಕೆ. ಎಲ್ಲ ಒಂದು 10% ಮಾಡ್ಬೋದೇನೋ, 90% ಇಲ್ಲ ಅಂತ ಬಂದರೆ ತುಂಬ ಅನುಕೂಲ ಆಗ್ಬೋದು. ಯಾಕಂದರೆ ಈ ಕಮಿಷನ್ ವೈಸೋದೆಲ್ಲ ತುಂಬ ಕಮ್ಮಿ ಇರುತ್ತೆ ಸರ್. ನಾನು ಅನುಕೂಲ ಅನ್ನೋದನ್ನು ಯಾವುದ್ರಲ್ಲಿ ನಿರೀಕ್ಷೆ ಪಡ್ತೀನಿ ಅಂದರೆ ಅದು ಅಮಿತ್ ಶಾ ಅವರ ಸರ್ಕಾರದ್ದೇ ಆಗಿರ್ಬೋದು ಅಥವಾ ಇನ್ಯಾರೇ ಮಾಡ್ಬೋದು, ಮೀಟ್ರಲ್ಲಿ ರನ್ ಆಗ್ಬೇಕು ಸರ್. ಆಟೋದಲ್ಲಿ ಏನು ಮೀಟ್ರ್ ಇದ್ದಾವೆ, ಆ್ಯಪ್ ಡಿವೈಸಲ್ಲಿ ಓಲಾ ಊಬರಲ್ಲಿ ಮಾತೆತ್ತಿದ್ರೆ ಕಸ್ಟಮರ್ ಟ್ರಿಪ್ ಎಂಡ್ ಆದಮೇಲೆ ಸರ್ ಟ್ರಿಪ್ ಎಂಡ್ ಆಯಿತು ಇಷ್ಟು ಕೊಡಿ ಸರ್ ಅಂತ ತೋರಿಸೋ ಥರ ಇರಬಾರ್ದು. ಸರ್ ಟ್ರಿಪ್ ಎಂಡ್ ಆಗಿದೆ, ಆಟೋ ಮೀಟ್ರ್ ನೋಡಿ ಸರ್ ಎಷ್ಟು ಓಡಿದೆ, ಸರ್ ಟ್ಯಾಕ್ಸಿ ಮೀಟ್ರ್ ನೋಡಿ ಸರ್ ಎಷ್ಟು ಓಡಿದೆ, ಆ ಮೀಟ್ರ್ ದುಡ್ಡು ಕೊಡಿ ಸರ್ ಅನ್ನೋ ರೀತಿಯಲ್ಲಿ ಫೋನ್ಪೇ ಗೂಗಲ್ ಪೇ ಏನಾದ್ರು ಮಾಡಿಸ್ಕೊ. ಒಟ್ಟಲ್ಲಿ ಮೀಟ್ರ್ಗಳು ರನ್ ಆಗುವಂಥ ವ್ಯವಸ್ಥೆ ಆದ್ರೇ ಮಾತ್ರ ಅದು ನಮಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಓಲಾ ಊಬರ್ ತಂತ್ರಗಾರಿಕೆಯಲ್ಲಿ ನಮ್ಮದು ಒಂದು ಆ್ಯಪ್ ಇದೆ, ಇದರಲ್ಲೇ ಗೂಗಲ್ ನೋಡ್ಕೊಂಡು ಹೋಗಿ ಅಂದರೆ ನಮಗೆ GPS ಅಲ್ಲಿ ರನ್ ಆಗುವಂತಹ ಈ ವ್ಯವಸ್ಥೆ ಬಿಲ್ಕುಲ್ ನಮ್ಗೆ ಇಷ್ಟನೇ ಇಲ್ಲ. ಅದು ಬಂದರೂ ಕೂಡ ವೇಸ್ಟೇ. ಯಾಕಂದರೆ GPS ಅಲ್ಲಿ ಮೋಸ ಆಗ್ತಿದೆಯಾ? ಖಂಡಿತ ಮೋಸ ಆಗುತ್ತೆ, ತುಂಬ ಮೋಸ ಆಗುತ್ತೆ ಸರ್. ಈಗ ಒಂದು ಉದಾಹರಣೆಗೆ ನೀವು ನನ್ನ ಬುಕ್ ಮಾಡಿದ್ರಿ, ಇವಾಗ ನಾನು ನಿಮ್ಮ ಹತ್ರ ಬರೋದಕ್ಕೆ 3 ಕಿಲೋಮೀಟ್ರ್ ತೋರಿಸ್ತಿರುತ್ತೆ. ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಅನ್ಕೊಳ್ಳಿ, 3 ಕಿಲೋಮೀಟ್ರ್ ಅಲ್ಲಿ ಬಂದಾಯಿತು. ನೀವೇನು ಮಾಡ್ತೀರಾ, ಗಾಡೀಲಿ ಕೂತ್ಕೊಂಡು OTP ಕೊಡ್ತೀರಾ. ನೀವು ಇಲ್ಲಿಂದ ಈಗ ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು. ನನಗೆ 2 ಥರ ರೂಟ್ ತೋರಿಸುತ್ತೆ, ಒಂದು ನೈಸ್ ರೋಡಲ್ಲೂ ತೋರಿಸುತ್ತೆ, ಒಂದು ಸಿಟಿ ಕಡೆನೂ ತೋರಿಸುತ್ತೆ. ಒಂದೊಂದು ಸಮ್ಟೈಮ್ಸು ನೀವು ಸಿಟಿಲಿ ಹೋಗಪ್ಪ ಅಂತಲೂ ಹೇಳ್ತೀರಾ, ಇಲ್ಲ ನೈಸ್ ರೋಡಲ್ಲಿ ಹೋಗಪ್ಪ ಅಂತಲೂ ಹೇಳ್ತೀರಾ. ಆ ರೀತಿಯ ಒಂದು ಸಮಸ್ಯೆಗಳಾದಾಗ GPS ನ್ಯೂನತೆಗಳಲ್ಲಿ ಎದ್ದು ಕಾಣುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಸಮ್ಟೈಮ್ಸ್ ಅಲ್ಲಿ ಹೋಗಿ ಈಗ ನೀವು ಬುಕ್ ಮಾಡೋ ಸಂದರ್ಭದಲ್ಲಿ ನೀವೇನು ಅನ್ಕೊತೀರಾ, ಇಲ್ಲಿಂದ ಹೋಗೋದಕ್ಕೆ ಇಂಥ ಜಾಗಕ್ಕೆ ಇಷ್ಟು ರೂಪಾಯಿ ಹಣ ತೋರಿಸಿದೆ ಅಂತ. ನೀವು ಬಂದು OTP ಕೊಟ್ಬಿಟ್ಟು ಅಷ್ಟು ಜೋಬಲ್ಲಿ ಹಣ ಇಟ್ಕೊಂಡಿರ್ತೀರ. ನಾನು ಅಲ್ಲಿ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಖಂಡಿತ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ವೇರಿಯೇಷನ್ ಬರುತ್ತೆ ಸರ್. ಅದು ಆ ವೇರಿಯೇಷನ್ ಬಂದಾಗ ಕಸ್ಟಮರು ನನಗಲ್ಲಿ ಆ್ಯಪಲ್ಲಿ 300 ರೂಪಾಯಿ ತೋರಿಸಿತ್ತಲ್ಲ, ನಾನು ಅಲ್ಲೋಗಿ ಟ್ರಿಪ್ ಎಂಡ್ ಮಾಡಿದಾಗ 340 ರೂಪಾಯಿ ಅಂತ ಬರುತ್ತೆ. 40 ರೂಪಾಯಿ ಎಲ್ಲಿಂದ ಕೊಡ್ತಾರೆ? ದುಡ್ಡಿರೋರಾದರೆ ಎತ್ಕೊಡ್ತಾರೆ, ಇಲ್ಲದೆ ಇರೋರಾದರೆ ಎಲ್ಲಿಂದ ಕೊಡ್ತಾರೆ? 40 ರೂಪಾಯಿ ಗಲಾಟೆಗಳಾಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹಂಗಾಗಿ ಇದು GPS ಅಲ್ಲಿ ರನ್ ಆಗುವಂಥದ್ದು ಟೋಟಲಿ ವೇಸ್ಟ್. ಅಲ್ಲ, ಈಗ ನೀವು ಮೀಟ್ರ್ ಹೇಳಿದ್ರಿ, ಮೀಟ್ರಲ್ಲಿ ಅಕಸ್ಮಾತ್ ಡ್ರೈವರ್ಗಳು ಬೇರೆ ಕಡೆಯಿಂದ ಹೋದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಎಷ್ಟೋ ಅದು ಹಾಗೆ ಬಂದ್ಬಿಡುತ್ತೆ ಸರ್. ಇಲ್ಲ, ಅದು ಕಣ್ಣು ಮುಂದೆ ಕಾಣಿಸ್ತಾ ಇರ್ತದೆ ಕಸ್ಟಮರ್ಗೆ. ಕಸ್ಟಮರ್ ಕಾಣಿಸ್ತಾ ಇದೆ, ಕಿಲೋಮೀಟರ್ ನೀವು ಡೈವರ್ಟ್ ಹೊಡೆದಿತ್ತಲ್ಲ ಬೇರೆ. ಈಗ ಒಂದು ಹೇಳ್ತೀವಿ, ಈಗ ಇದಾದ್ರೆ ಏನು ಹೇಳ್ತಾರೆ ಸರ್, ನಮ್ಗೆ ಇಲ್ಲಿ ರೂಟ್ ಹೆಂಗೆ ತೋರಿಸುತ್ತಾ ಹಂಗೆ ಹೋಗ್ತೀವಿ ಸರ್ ಅಂತಾರೆ. ಆದರೆ ಮೀಟ್ರಲ್ಲಿ ಹಂಗಲ್ಲ. ಇವಾಗ ನೀವು ಬಂದು ಕೂತ್ಕೊಂತೀರಾ, ಇವಾಗ ನೀವು ಎಲ್ಲಿ ಹೋಗ್ಬೇಕು ಅಂತ ನಿಮಗೆ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿಂದ ಬನಶಂಕರಿಗೆ ಹೋಗ್ಬೇಕು ಅಂತ, ನೋಡಪ್ಪ ಇಲ್ಲಿಂದ ಹಂಗೆ ಹೋಗೋ, ಲೆಫ್ಟ್ ತಗೋ, ರೈಟ್ ತಗೋ, ಸ್ಟ್ರೈಟ್ ಹೋಗೋ, ಹಿಂಗೆ ಹೋಗು ಅಂತ ನೀವು ಕರ್ಕೊಂಡು ಹೋಗ್ತೀರಾ. ಗಾಡಿ ಹೆಂಗೆಲ್ಲ ಓಡುತ್ತೆ, ಟೈರ್ ಹಂಗೆ ರನ್ ಆಗ್ತಾ ಇರುತ್ತೆ. ಆ ಟೈರ್ ಏನು ರನ್ ಆಗುತ್ತೋ ಅಲ್ಲಿ ಮೀಟ್ರಲ್ಲೂ ಕೂಡ ಅಷ್ಟೇ ಬರೋದು. ಆದರೆ ಗೂಗಲಲ್ಲಿ ಹಂಗಲ್ಲ. ಈಗ ಒಂದ್ಸರಿ ಆಗಿಬಿಟ್ಮೇಲೆ ಗೂಗಲಲ್ಲಿ ಲಾಂಗ್ ರೂಟೇ ತೊಗೊಳ್ಳೋದು, ಶಾರ್ಟ್ ರೂಟ್ ತೊಗೊಳ್ಳಲ್ಲ. ಯಾಕೆ ಅಂದರೆ ಟೈಮ್ನ ಅಡ್ಜಸ್ಟ್ ಮಾಡುತ್ತದು. ಟೈಮ್ ಎಲ್ಲಿ ಸೇವ್ ಆಗುತ್ತೆ ಅದನ್ನು ನೋಡುತ್ತೆ.
ಲಾಂಗ್ ರೂಟಲ್ಲಿ ಟೈಮ್ ಸೇವ್ ಆಗುತ್ತೆ ಅಂದರೆ ಲಾಂಗ್ ರೂಟಲ್ಲೇ ಕರ್ಕೊಂಡು ಹೋಗೋದು, ಕಸ್ಟಮರ್ ಶಾರ್ಟ್ ರೂಟಲ್ಲಿ ಹೋಗಬೇಕು ಅನ್ನೋ ಥರ ಇರುತ್ತೆ. ಕೆಲವರು ಏನು ಇದು ಗಲಾಟೆಗಳಾಗಿದ್ದಾವೆ. ಯಾಕೆ ಅಂದರೆ ಸರ್ ನಮಗೆ ಗೂಗಲ್ ಮ್ಯಾಪ್ ಹೆಂಗೆ ತೋರಿಸುತ್ತೋ ನಾವು ಹಂಗೆ ಹೋಗೋದು, ನಮ್ಗೆ ಹಂಗೆ ಹೋಗಿಲ್ಲ ಅಂದರೆ ಹಿಂಗೆಲ್ಲ ದೂರ ಈ ಕಡೆ ಎಲ್ಲ ಕರ್ಕೊಂಡು ಹೋದರೆ ನಮ್ಮ ಡಿವೈಸ್ಗಳು ಬ್ಲಾಕ್ ಮಾಡಿಬಿಡ್ತಾರೆ ಅಂತೇಳಿ ಈ ರೀತಿ ಗಲಾಟೆಗಳು ಕೂಡ ಆಗಿದ್ದಾವೆ. ಆಮೇಲೆ ದುಡ್ಡುಗಳು ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀವು ಯಾಕ್ರಿ ಗೂಗಲ್ ಮ್ಯಾಪ್ ಹೆಂಗೆ ತೋರಿಸಿತ್ತು ಹಂಗೆ ಹೋಗ್ಬೇಕಾಗಿತ್ತು, ನೀವು ಯಾಕೆ ಹಂಗೆಲ್ಲ ಹೋಗಿದ್ರಿ, ಈ ಥರನೂ ಕೂಡ ಕಂಪ್ಲೇಂಟ್ಗಳಾಗಿ ಎಷ್ಟೋ ಜನ ಐಡಿಗಳು ಬ್ಲಾಕ್ ಆಗಿರುವಂಥವು ಕೂಡ ಇದ್ದಾವೆ. ಆದರೆ ಮೀಟ್ರಲ್ಲಿ ಆ ಸಮಸ್ಯೆ ಬರಲ್ಲ. ಅವ್ನು ಲಾಂಗನ ಹೋಗಲಿ ಶಾರ್ಟನ ಹೋಗಲಿ, ಕಸ್ಟಮರ್ ಹೇಳಿದ ರೂಟಲ್ಲಿ ಅವ್ರು ಹೋಗ್ತಾರೆ, ನೀವು ಹೇಳಿದ ರೂಟಲ್ಲಿ ಬಂದಿದ್ದೀನಿ ಸರ್, ಮೀಟ್ರ್ ನೋಡ್ಕೊಳ್ಳಿ ಸರ್, ದುಡ್ಡು ಕೊಡಿ ಸರ್, ಮುಗಿದೋಯ್ತು. ಹಂಗಾಗಿ ಕೇಂದ್ರ ಸರ್ಕಾರದಿಂದ ಆ್ಯಪ್ ಬಂದ್ರೂ ಕೂಡ ಮೀಟ್ರಲ್ಲೇ ರನ್ ಆಗಬೇಕು, ಆವಾಗ ನಮ್ಗೆ ಅನುಕೂಲ ಇದೆ. ಮೀಟ್ರಲ್ಲಿ ರನ್ ಆಗಿಲ್ಲ ಅಂದರೆ ಅದು ಕೂಡ ವೇಸ್ಟೇ ಸರ್. ಬೈ ಚಾನ್ಸ್ ಅವ್ರು ತೊಂದರೆ ಅವ್ರು ಕಮಿಷನ್ ಬೇಸಲ್ಲಿ ಮಾಡ್ತಾರಾ ಇಲ್ಲ ಫ್ರೀಯಾಗಿ ಇದು ಮಾಡ್ತಾರಾ, ಮಾಡಿದ್ರೆ ಇದು ಮಾಡ್ಬೋದಾ ಸರ್? ಸರ್ಕಾರನೇ ಇದು ಹ್ಯಾಂಡ್ಲು ಮಾಡಿ ಕಮಿಷನ್ ಬೇಸಿಕ್ಕೋ ಇಲ್ಲ ಅಂದರೆ ಸಬ್ಸ್ಕ್ರೈಬರ್ ಎಲ್ಲ ತಗೊತೀವಿ ಅಂದರೂ ನಮ್ಮ ಸಂತೋಷನೇ ಸರ್. ಯಾಕೆಂದರೆ ನಮಗೆ ಸರ್ಕಾರಕ್ಕೆ ಕೊಡೋಕೆ ನಮಗೇನು ಬೇಜಾರಿಲ್ಲ ಸರ್. ಯಾಕೆಂದರೆ ಸರ್ಕಾರ ಇವತ್ತೆಲ್ಲ ನಾಳೆ ಜನಕ್ಕೆ ಒಂದಲ್ಲ ಒಂದು ರೀತಿಲಿ ಏನಾದರೂ ಒಂದು ಒಳ್ಳೇದು ಮಾಡ್ಬೋದು. ಆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಒಂದು ಅಳಿಲು ಸೇವೆ ಒಂದಷ್ಟು ಜನಕ್ಕೆ ಒಂದು ಅನುದಾನದ ರೂಪದಲ್ಲಿ ಯಾವುದಾದ್ರೂ ಒಂದು ಸ್ಕೀಮ್ಗಳ ರೂಪದಲ್ಲಿ ಸಿಗ್ಬೋದು. ಹಂಗಾಗಿ ನಮ್ಗೆ ಸರ್ಕಾರ ಕೊಡೋಕ್ಕೆ ನಮಗೇನು ಬೇಜಾರಿಲ್ಲ. ಇಂಥ ಕಾರ್ಪೊರೇಟ್ ಸಂಸ್ಥೆಗಳು ಕೊಡೋತ್ರ ಹೊಟ್ಟೆವ್ರಿ ನಮಗೆ. ಸರ್ಕಾರ ಕೊಟ್ಟರೆ ನಮಗೇನು ಖುಷಿ ಇದೆ ಸರ್. ಖಜಾನೆ ಚೆನ್ನಾಗಿದ್ದರೆ ರಾಜ್ಯ ಚೆನ್ನಾಗಿರುತ್ತೆ ಅನ್ನೋ ಥರ ನಾವು ಥಿಂಕಿಂಗ್ ಮಾಡಿದ್ದೀವಿ. ಅವರೆಲ್ಲ ಏನೋ ಫ್ರೀ ಅಂತ ಎಲ್ಲ ಹೇಳಿದ್ದಾರೆ, ನಮ್ಗೆ ಯಾಕೋ ಡೌಟ್ ಇದೆ ಸರ್. ನನ್ನ ಪ್ರಕಾರ ಅವ್ರು ಈ ವ್ಯವಸ್ಥೆ ಮಾಡಿಕೊಡ್ತಿರೋದು ಎಲ್ಲೋ ಒಂದು ಕಡೆ ಬೈಕ್ ಟ್ಯಾಕ್ಸಿನ ಲೀಗಲ್ ಮಾಡೋದಕ್ಕೆ ಅಮಿತ್ ಶಾ ಅವರು ಹೊರಟಿದ್ದಾರೆ. ಆಮೇಲೆ ಈ ಆ್ಯಪ್ ಸಂಸ್ಥೆಗಳಿಗೆಲ್ಲ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಚಾರನ ಚರ್ಚೆ ಮಾಡಿ ಒಟ್ಟಲ್ಲಿ ಮೂಮೆಂಟ್ ಮಾಡ್ತಾರೆ, ಕೈ ಬಿಟ್ಬಿಡ್ತಾರೆ. ಇದನ್ನು ಮುಂದುವರ್ಸೋಕೆ ಹೋಗಲ್ಲ. ರಾಜ್ಯ ಸರ್ಕಾರದಿಂದ ಆ್ಯಪ್ ಬರೋವಂಥದ್ದಾಗಿರಲಿ, ಟ್ಯಾಕ್ಸಿ ಮಾಡೋದಂಥದ್ದಾಗಿರಲಿ, ಕೈ ಬಿಟ್ಬಿಡ್ತಾರೆ. ಈ ಸಂಸ್ಥೆಗಳ ಉದ್ಧಾರಕ್ಕೋಸ್ಕರ ಅಮಿತ್ ಶಾ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಓಕೆ, ಅಲ್ಲ ಅಕಸ್ಮಾತ್ ಎಲ್ಲ ತಂದರೆ ಇವರೆಲ್ಲ ಸ್ವಲ್ಪ ಕ್ಲೀನಾಗಿ ಒಂದು ಸ್ವಲ್ಪ ಶಿಸ್ತಾಗಿ ಮಾಡ್ಕೊಂಡು ಮಾಡಲ್ಲ ಸರ್. ಇವರೆಲ್ಲ ಕಾಂಪಿಟೇಟರ್ಗಳು ಸರ್. ಈಗ ರಾಜ್ಯ ಸರ್ಕಾರದ ಆ್ಯಪ್ಗೆ ಹೋಗದೇ ಇರೋ ರೀತಿಲಿ ಬೇಕಾದ್ರೆ ಐಡಿಯಾ ಇದು ಕೊಟ್ಬಿಡ್ತಾರೆ, ಏನೋ ಜನಗಳಿಗೆ ಈ ಥರ ಬೋನಸ್ ಆ ಥರ ಬೋನಸ್, ನೀವು ಹಂಗೆ ಮಾಡಿದ್ರೆ ಹಿಂಗೆ ಕೊಡ್ತೀವಿ, ನಾವು ಹಿಂಗೆ ಕೊಡಿ, ಎಲ್ಲ ಥರ ಮಾಡ್ತಾರೆ. ಇವರೇನು 100% ಸರ್ಕಾರದ ಆ್ಯಪ್ ನಡೆದಂಗೆ ಮಾಡ್ಬಿಡ್ತಾರೆ. ಖಂಡಿತ ಮಾಡ್ತಾರೆ. ಅದೆಲ್ಲ ಎತ್ತಿದ ಕೈ ಅದರಲ್ಲಿ ಇವ್ರದ್ದು ಫಂಡಿಂಗ್ ಇರುತ್ತೆ, ಹಾಗಾಗಿ ಮಾಡೇ ಮಾಡ್ತಾರೆ. ಸರಿ ಸರ್, ಹಂಗಾದ್ರೆ ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ಫೈನಲ್ ನಾನು ಹೇಳೋದು ಇಷ್ಟೇ ಸರ್. ಒಂದು ಏನಾದರೂ ಅಪ್ಪಿ ಸರ್ಕಾರ ಏನಾದರೂ ಟೂ ವೀಲರ್ನ ಎಲ್ಲೋ ಬೋರ್ಡಲ್ಲೇ ಬಿಡ್ತದೆ ಅಂದರೆ ಅದಕ್ಕೆ ಆದ ಪ್ರತ್ಯೇಕ ಕಲರ್ಗಳು ಇರಬೇಕು. ಈಗ ಆಟೋಗೆ ಹೆಂಗೆ ಗ್ರೀನ್ ಚಾರ್ಸಿ ಅಂತ ಇದೆ, ಹಂಗೆ ಟೂ ವೀಲರ್ಗೂ ಅದೇ ಥರ ಇರಬೇಕು. ಇಲ್ಲ ಒಂದೆರಡು ಬಣ್ಣಗಳು, ಒಂದೆರಡು ಮೂರು ವೆರೈಟಿ ಬಣ್ಣಗಳು ಕೊಟ್ಟರು ಏನು ಬೇಜಾರಿಲ್ಲ. ಮತ್ತು ಎಲ್ಲೋ ಬೋರ್ಡ್ ಆದಮೇಲೆ ಮಸ್ಟ್ ಆ್ಯಂಡ್ ಶುಡ್ಡು ಅದನ್ನು ರೈಡ್ ಮಾಡೋ ಅಂಥವನು ಯೂನಿಫಾರ್ಮ್ನಂತೂ ಒಂದಿರಲೇಬೇಕು. ಈ ರೀತಿಲಿದ್ದಾಗ ಏನಾಗ್ತದೆ, ಇವರು ಈ ಕಾಲೇಜ್ ಹುಡುಗರುಗಳು ಅಂಥವ್ರು ಇಂಥವ್ರು ಕೆಲಸಕ್ಕೆ ಹೋಗುವಂಥವ್ರು ಇವರೆಲ್ಲ ಯಾರು ಮಿಡಲಲ್ಲಿ ಇದನ್ನೆಲ್ಲ ಬಳಸೋಕ್ಕೆ ಶುರು ಮಾಡ್ತಿದ್ರು, ಇಂಥವ್ರೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಆಗಿ ಹೋಗ್ತಾರೆ. ದುಡಿಯೋವಂಥ ಒಂದು ವರ್ಗ ಬರುತ್ತಷ್ಟೇ. ಆ ವರ್ಗದಲ್ಲಿ ಆಟೋದವ್ರದಂಗೆ ಅವ್ರದ್ದು ಒಂದು ಪಾಲು ಹೋಗ್ಬೋದು. ಆದರೆ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಅನುವು ಮಾಡಿಕೊಡ್ಬಾರ್ದು ಅನ್ನೋದು ಕೂಡ ನಮ್ಮ ಆಶಯ ಇದೆ ಅಷ್ಟೇ. ಓಕೆ ಸರ್, ಹಂಗಾದ್ರೆ ಥ್ಯಾಂಕ್ ಯು ಸರ್. ಓಕೆ.